ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. SITS ನಲ್ಲಿ 2026-27ನೇ ಸಾಲಿನ ಪ್ರಮೋಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿದ್ದಾರೆ. ಈಗ ಎಲ್ಲಾ ಮುಖ್ಯ ಶಿಕ್ಷಕರು SITS ನಲ್ಲಿ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮೋಷನ್ ಮಾಡುವಾಗ ಕೆಲವೊಂದು ಕ್ಲಾಸ್ ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಮುಂದ್ಗಡೆ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ. ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬಂದಾಗ ಆ ಒಂದು ವಿದ್ಯಾರ್ಥಿಗಳನ್ನ ಅಥವಾ ಆ ಒಂದು ತರಗತಿಯನ್ನ ನಾವು ಪ್ರಮೋಷನ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಂತ ಒಂದು ಸಮಸ್ಯೆ ಬಂದಾಗ ಶಿಕ್ಷಕರಿಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರಮೋಷನ್ ಮಾಡುವಾಗ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಸಮಸ್ಯೆ ಬಂದಾಗ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನು ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ನಮ್ಮ ಶಾಲೆಯ SITS ಗೆ ಲಾಗಿನ್ ಅನ್ನ ಆಗ್ಬೇಕು. ಲಾಗಿನ್ ಆದ ನಂತರ ಪ್ರಮೋಷನ್ ಮಾಡಬೇಕಾದ್ರೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅನ್ನೋದನ್ನ ನೋಡೋಣ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಪ್ರಮೋಷನ್ ಡೀಟೇಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ನಾವು ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು. ಈಗ ನಾನು ಉದಾಹರಣೆಯಾಗಿ 1ನೇ ತರಗತಿಯನ್ನ ತಗೋತೀನಿ. ಕೆಳಗಡೆ ಇಲ್ಲಿ ಸರ್ಚ್ ಅನ್ನ ಕೊಡಬೇಕು. ನಾವೀಗ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ಅನ್ನ ಮಾಡಬೇಕಾಗಿದೆ. ಎಲ್ಲಾ ವಿದ್ಯಾರ್ಥಿಗಳ ಮುಂದ್ಗಡೆ ಇಲ್ಲಿ ಚೆಕ್ ಬಾಕ್ಸ್ ಬರಬೇಕು. ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳ ಮುಂದ್ಗಡೆ ಇಲ್ಲಿ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿದೆ. ಈ ತರ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಇದ್ದಾಗ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಂತ ಒಂದು ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಈ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಕ್ಕಿಂತ ಮುಂಚೆ ನೀವು ಯಾವ ವಿದ್ಯಾರ್ಥಿಗಳ ಮುಂದ್ಗಡೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿದೆ ಅಂತ ವಿದ್ಯಾರ್ಥಿಗಳ ಹೆಸರು ಮತ್ತು SITS ನಂಬರ್ ಅನ್ನ ನೋಟ್ ಮಾಡಿ ಇಟ್ಕೋಬೇಕು. ನಂತರ ಮತ್ತೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಅಟೆಂಡೆನ್ಸ್ ಡೀಟೇಲ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಮೊದಲನೇ ಒಂದು ಆಪ್ಷನ್ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಅಂತ ಬರುತ್ತೆ. ಈಗ ನಾವು 1ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ನೋಡಿದ್ವಿ. ಹೀಗಾಗಿ ಇಲ್ಲಿ 1ನೇ ತರಗತಿಯನ್ನ ನಾವು ತೆಗೆದುಕೊಳ್ಬೇಕು. ಯಾವ ತರಗತಿಯ ವಿದ್ಯಾರ್ಥಿಗಳ ಮುಂದ್ಗಡೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ ಆ ಒಂದು ತರಗತಿಯನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನ ಚೂಸ್ ಮಾಡಬೇಕು, 2025-26. ನಂತರ ನೀವು ಯಾವ ಒಂದು ಸೆಕ್ಷನ್ ಅಲ್ಲಿ ಸಮಸ್ಯೆ ಇದೆ ಆ ಒಂದು ಸೆಕ್ಷನ್ ಅನ್ನು ಚೂಸ್ ಮಾಡಬೇಕು. ನಂತರ ಇಲ್ಲಿ ಸರ್ಚ್ ಅಂತ ಇದೆ, ನಂತರ ರೀಸೆಟ್ ಅಂತ ಇದೆ, ನಂತರ ಇಲ್ಲಿ ಪ್ರಿಂಟ್ ಅಂತ ಇದೆ. ನಾವಿಲ್ಲಿ ಪ್ರಿಂಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಪ್ರಿಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ 1ನೇ ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಪಟ್ಟಿ ಓಪನ್ ಆಗುತ್ತೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ನಾವು ಅಟೆಂಡೆನ್ಸ್ ಅನ್ನ ಹಾಕಿದೀವಿ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ನಾವು ಅಟೆಂಡೆನ್ಸ್ ಅನ್ನ ಫಿಲ್ ಮಾಡಿಲ್ಲ ಅನ್ನೋದು ಇಲ್ಲಿ ಡೀಟೇಲ್ಸ್ ಆಗಿ ಬರುತ್ತೆ. ಮೊದಲು ನಾನು ಪ್ರಮೋಷನ್ ಅನ್ನ ಮಾಡಬೇಕಾದ್ರೆ ಯಾವ ವಿದ್ಯಾರ್ಥಿಗಳ ಮುಂದ್ಗಡೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿತ್ತು ಆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಇಲ್ಲಿ ಕೆಲವೊಂದು ಮಂತ್ ಅಲ್ಲಿ ಫಿಲ್ ಆಗಿಲ್ಲ. ಉದಾಹರಣೆಗೆ ಇಲ್ಲಿ ಒಂದು ವಿದ್ಯಾರ್ಥಿ, ಆ ವಿದ್ಯಾರ್ಥಿದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಗಂಟ ಆ ಒಂದು ವಿದ್ಯಾರ್ಥಿ ಅಟೆಂಡೆನ್ಸ್ ಇಲ್ಲಿ ಫಿಲ್ ಆಗಿಲ್ಲ. ಈ ಒಂದು ವಿದ್ಯಾರ್ಥಿಯನ್ನ ಪ್ರಮೋಷನ್ ಮಾಡಬೇಕಾದ್ರೆ ಆ ಒಂದು ವಿದ್ಯಾರ್ಥಿಯ ಮುಂದ್ಗಡೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬರುತ್ತೆ. ನಂತರ ಅದರ ಕೆಳಗಡೆ ಇನ್ನೊಂದು ವಿದ್ಯಾರ್ಥಿದು 2 ಮಂತ್ ಅಲ್ಲಿ ಜೂನ್, ಜುಲೈ 2 ಮಂತ್ ಅಟೆಂಡೆನ್ಸ್ ಫಿಲ್ ಆಗಿಲ್ಲ. ಸೆಕೆಂಡ್ ಲಾಸ್ಟ್ ಅಲ್ಲಿ ಈ ಒಂದು ವಿದ್ಯಾರ್ಥಿದು ಕೂಡ 2 ತಿಂಗಳಲ್ಲಿ ಅಟೆಂಡೆನ್ಸ್ ಫಿಲ್ ಆಗಿಲ್ಲ. 3 ವಿದ್ಯಾರ್ಥಿಗಳದ್ದು ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂತು. ಈ ಒಂದು ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ನಾವು ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ. ಅಪ್ಡೇಟ್ ಅನ್ನ ಮಾಡಿದಾಗ ಆ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಪ್ರಮೋಟ್ ಅನ್ನ ಹಾಕ್ತಾರೆ. ಆ ಒಂದು ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಮತ್ತೆ ನಾವು ಅಟೆಂಡೆನ್ಸ್ ಡೀಟೇಲ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಎರಡನೇ ಒಂದು ಆಪ್ಷನ್ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಯಾವ ಒಂದು ತರಗತಿ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಸಮಸ್ಯೆ ಇದೆ ಆ ಒಂದು ತರಗತಿಯನ್ನ ತೆಗೆದುಬೇಕು. ಇಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಸಮಸ್ಯೆ ಇತ್ತು, ಹೀಗಾಗಿ ನಾನು 1ನೇ ತರಗತಿಯನ್ನ ಆಯ್ಕೆ ಮಾಡ್ಕೋತೀನಿ. ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ 2025-26 ತೆಗೆದುಕೊಳ್ಬೇಕು. ನಂತರ ಇಲ್ಲಿ ಸೆಕ್ಷನ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡು ಇಲ್ಲಿ ಸರ್ಚ್ ಅನ್ನ ಕೊಡಬೇಕು. ಸರ್ಚ್ ಅನ್ನ ಕೊಟ್ಟಾಗ ಎಲ್ಲಾ ಮಂತ್ ಗಳ ಅಟೆಂಡೆನ್ಸ್ ಫಿಲ್ ಆಗಿರೋದು ಬಂದಿರುತ್ತೆ. ಉದಾಹರಣೆಯಾಗಿ ಯಾವುದೋ ಒಂದು ವಿದ್ಯಾರ್ಥಿದು ಒಂದು 3-4 ತಿಂಗಳು ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಅಂದ್ರೆ ಆ ಒಂದು ವಿದ್ಯಾರ್ಥಿದು 3-4 ಯಾವ್ಯಾವ ತಿಂಗಳು ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಆ ಎಲ್ಲಾ ತಿಂಗಳನ್ನ ನಾವಿಲ್ಲಿ ಓಪನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಒಂದು ವಿದ್ಯಾರ್ಥಿದು ಜೂನ್ ನಿಂದ ಹಿಡ್ಕೊಂಡು ಜನವರಿ ಗಂಟ ಅಟೆಂಡೆನ್ಸ್ ಫಿಲ್ ಆಗಿಲ್ಲ. ಈಗ ನಾನು ಜೂನ್ ಅನ್ನ ಓಪನ್ ಮಾಡ್ತೀನಿ. ಜೂನ್ ಮಂತ್ ಇಲ್ಲಿ ಕೊನೆಯದಾಗಿ ಡಿಲೀಟ್ ಅಂತ ಇದೆ, ನೆಕ್ಸ್ಟ್ ಅಪ್ಡೇಟ್ ಅಂತ ಇದೆ. ನಾವು ಅಪ್ಡೇಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಇಲ್ಲಿ ಓಕೆ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಅಟೆಂಡೆನ್ಸ್ ಅಪ್ಡೇಟ್ ಮಾಡಕ್ಕೆ ಆ ಒಂದು ತರಗತಿ ಓಪನ್ ಆಗುತ್ತೆ. ಇಲ್ಲಿ ಇಯರ್ ಆಟೋಮೆಟಿಕ್ ಆಗಿ ಇಲ್ಲಿ ಡಿಸೇಬಲ್ ಆಗಿರುತ್ತೆ. ನಂತರ ಮಂತ್ ಕೂಡ ಡಿಸೇಬಲ್ ಆಗಿರುತ್ತೆ. ನಂತರ ಇಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಅಂತ ಇದೆ. ಇಲ್ಲಿ ವರ್ಕಿಂಗ್ ಡೇಸ್ ಏನಾದ್ರೂ ನೀವು ಎಂಟ್ರಿ ಮಾಡುವಾಗ ಮಿಸ್ ಆಗಿದ್ರೆ ಇಲ್ಲಿ ವರ್ಕಿಂಗ್ ಡೇ ಅನ್ನ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬಹುದು. ನಂತರ ಕೆಳಗಡೆ ಇಲ್ಲಿ ವಿದ್ಯಾರ್ಥಿಯ ಸೀರಿಯಲ್ ನಂಬರ್ ಇದೆ, ನಂತರ ಎನ್ರೋಲ್ಮೆಂಟ್ ನಂಬರ್ ಇದೆ, ನಂತರ ಸ್ಟೂಡೆಂಟ್ ನೇಮ್ ಇದೆ, ನಂತರ ಇಲ್ಲಿ ಪ್ರೆಸೆಂಟ್ ಡೇಸ್ ಅಂತ ಇದೆ.
ಅಂದ್ರೆ ಆ ಒಂದು ವಿದ್ಯಾರ್ಥಿಗೆ ಎಷ್ಟು ನಾವು ಅಟೆಂಡೆನ್ಸ್ ಅನ್ನು ಹಾಕಿದ್ವಿ ಆ ಒಂದು ಡೇಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕೊನೆಯದಾಗಿ ನೋಡಿ, ಒಂದು 3 ವಿದ್ಯಾರ್ಥಿಗಳದ್ದು ಅಟೆಂಡೆನ್ಸ್ 0 ಇದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಈ 3 ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ನಾವು ಫಿಲ್ ಮಾಡಿಲ್ಲ, ಹೀಗಾಗಿ ಆ ಒಂದು ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಇಲ್ಲಿ 0 ತೋರಿಸುತ್ತೆ. ಈಗ ನಾನು ಈ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನು ಫಿಲ್ ಮಾಡ್ತೀನಿ. ಅಟೆಂಡೆನ್ಸ್ ಅನ್ನು ಫಿಲ್ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಇಲ್ಲಿ ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಜೂನ್ ತಿಂಗಳದು ಅಟೆಂಡೆನ್ಸ್ ಫಿಲ್ ಆಯ್ತು. ಅಂದ್ರೆ 3 ವಿದ್ಯಾರ್ಥಿಗಳದ್ದು ಜೂನ್ ತಿಂಗಳಲ್ಲಿ ಅಟೆಂಡೆನ್ಸ್ ಫಿಲ್ ಆಗಿರ್ಲಿಲ್ಲ. ಆ 3 ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಜೂನ್ ತಿಂಗಳದು ನಾನು ಫಿಲ್ ಮಾಡಿದೆ. ನಂತರ ಜುಲೈ ತಿಂಗಳಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಅದನ್ನು ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಈಗ ಮತ್ತೆ ಅಪ್ಡೇಟ್ ಅನ್ನ ಮಾಡಬೇಕಾದ್ರೆ ಇಲ್ಲಿ ಬ್ಯಾಕ್ ಬಟನ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಇಲ್ಲಿ ಮಂತ್ಸ್ ಓಪನ್ ಆಗುತ್ತೆ. ಈಗ ನಾವು ಜೂನ್ ತಿಂಗಳ ಅಟೆಂಡೆನ್ಸ್ ಅನ್ನು ಅಪ್ಡೇಟ್ ಮಾಡಿದೀವಿ. ನಂತರ ಈಗ ಜುಲೈ ತಿಂಗಳ ಅಟೆಂಡೆನ್ಸ್ ಅನ್ನು ಅಪ್ಡೇಟ್ ಮಾಡಿ ತೋರಿಸ್ತೀನಿ. ಅಪ್ಡೇಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಇಲ್ಲಿ ಓಕೆ ನ ಕೊಡಬೇಕು. ಸಿಂಪಲ್ ಟ್ರಿಕ್ ಅಂದ್ರೆ ಯಾವ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ನಾವು ಹಾಕಿರಲ್ಲ ಆ ಒಂದು ವಿದ್ಯಾರ್ಥಿಗಳ ಲಿಸ್ಟ್ ಕೊನೆಯದಾಗಿ ಬಂದಿರುತ್ತೆ. ಇಲ್ಲಿ ಕೊನೆಯದಾಗಿ 3 ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ಫಿಲ್ ಮಾಡಿಲ್ಲ, ಆ 3 ವಿದ್ಯಾರ್ಥಿಗಳದ್ದು ಇಲ್ಲಿ 0 ತೋರಿಸ್ತಾ ಇದೆ. ಇಲ್ಲಿ ಅಪ್ಡೇಟ್ ಅನ್ನು ಮಾಡಬೇಕು. ನಂತರ ಇಲ್ಲಿ ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿಯಾಗಿ ನೀವು ಪ್ರಮೋಷನ್ ಅನ್ನ ಮಾಡಬೇಕಾದ್ರೆ ಯಾವ್ಯಾವ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರುತ್ತೆ ಆ ಒಂದು ವಿದ್ಯಾರ್ಥಿಗಳ SATS ನಂಬರು ಮತ್ತು ಹೆಸರನ್ನ ಒಂದ್ ಕಡೆ ನೋಟ್ ಮಾಡಿಕೊಂಡು, ನಂತರ ಆ ಒಂದು ವಿದ್ಯಾರ್ಥಿಗಳ ಅಟೆಂಡೆನ್ಸ್ PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಯಾವ್ಯಾವ ಮಂತ್ ಅಲ್ಲಿ ಅಟೆಂಡೆನ್ಸ್ ಅನ್ನ ಹಾಕಿಲ್ಲ ಅನ್ನೋದನ್ನ ನೋಟ್ ಮಾಡಿಕೊಂಡು ನಂತರ ನೀವು ಆ ಮಂತ್ ಅನ್ನ ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡಿ 24 hours ಆದ್ಮೇಲೆ ಅಂದ್ರೆ ಒಂದು ದಿನ ಆದ ನಂತರ ನೀವು ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡಬಹುದು. ಈ ರೀತಿಯಾಗಿ ಬಹಳ ಸುಲಭವಾಗಿ ಎಲ್ಲಾ ಮುಖ್ಯ ಶಿಕ್ಷಕರು ಪ್ರಮೋಷನ್ ಅನ್ನ ಮಾಡಬೇಕಾದ್ರೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿರುವಂತ ವಿದ್ಯಾರ್ಥಿಗಳನ್ನ ಬಹಳ ಸುಲಭವಾಗಿ ನೀವು ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡಿ ನಂತರ ನೀವು ಮುಂದಿನ ತರಗತಿಗೆ ಪ್ರಮೋಷನ್ ಅನ್ನ ಮಾಡಬಹುದು. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.